ಸ್ನೇಹಿತರೆ ನಮಸ್ಕಾರ. 2003ನೇ ಇಸ್ವಿಯಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ನಡುಕ ಹುಟ್ಟಿಸುವಂತಹ ಒಂದು ಘಟನೆ ನಡೆಯುತ್ತೆ. ಅದು ಬಹುಕೋಟಿ ಹಗರಣದ ಸ್ಟಾಂಪ್ ಪೇಪರ್ ಸ್ಕ್ಯಾಮ್. ಈ ಒಂದು ಹಗರಣ ದೇಶದಾದ್ಯಂತ ಒಂದು ಸಂಚಲನ ಉಂಟು ಮಾಡುತ್ತೆ, ಆರ್ಥಿಕ ವ್ಯವಸ್ಥೆಯನ್ನೇ ಅಲ್ಲಾಡಿಸ್ಬಿಡುತ್ತೆ. ಅಲ್ಲಿನ ತನಕ ಇದ್ದಂತಹ ಒಂದು ಸ್ಟಾಂಪ್ ಪೇಪರ್ ಸಿಸ್ಟಮ್ ಬೇರೆ, ಆ ನಂತರದ ಒಂದು ಸ್ಟಾಂಪ್ ಪೇಪರ್ ಸಿಸ್ಟಮ್ ಸಂಪೂರ್ಣವಾಗಿ ಬದಲಾಗುತ್ತೆ ನಮ್ಮ ಭಾರತದಲ್ಲಿ. ಈ ಬಹುಕೋಟಿ ಹಗರಣದ ಹಿಂದಿದ್ದಂತಹ ಮಾಸ್ಟರ್ ಮೈಂಡ್, ಕ್ರಿಮಿನಲ್ ಮೈಂಡ್ ಬೇರೆ ಯಾರು ಅಲ್ಲ, ಆತ ಅಬ್ದುಲ್ ಕರೀಂ ಲಾಲಾ ತೆಲಗಿ. ಈ ಅಬ್ದುಲ್ ಕರೀಂ ಲಾಲಾ ತೆಲಗಿ ಡ್ಯಾನ್ಸ್ ಬಾರ್ ಅಲ್ಲಿ ಡ್ಯಾನ್ಸ್ ಮಾಡುವಂತಹ ಒಂದು ಹುಡುಗಿ ಮೇಲೆ 90 ಲಕ್ಷಕ್ಕೂ ಹೆಚ್ಚು ಮೊತ್ತದ ಹಣವನ್ನ ಮಳೆಯ ರೀತಿ ಸುರಿತಾನೆ. ಇದು ಒಂದು ದೊಡ್ಡ ಇಶ್ಯೂ. ಬಾರ್ ಡ್ಯಾನ್ಸರ್ ಒಬ್ಬಳ ಮೇಲೆ 90 ಲಕ್ಷಕ್ಕೂ ಹೆಚ್ಚು ನೋಟುಗಳ ಸುರಿಮಳೆಯನ್ನು ಸುರಿಸಿದ ಅಬ್ದುಲ್ ಕರೀಂ ಲಾಲಾ ತೆಲಗಿ ಆತ ನಿಜವಾಗಿ ಆ ದುಡ್ಡನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ. ಆತ ದುಡಿದದ್ದು ವಾಮ ಮಾರ್ಗದಲ್ಲಿ, ಇಡೀ ಸರ್ಕಾರಕ್ಕೆ ಜನಗಳಿಗೆ ಮಂಕು ಬೂದಿ ಎರಚಿ ವಾಮ ಮಾರ್ಗದಲ್ಲಿ ದುಡಿದಂತ ದುಡ್ಡನ್ನ ಈ ತರ ಶೋಕಿ ಕೆಲಸಗಳಿಗೆ ಬಳಸ್ತಿದ್ದ ಅಬ್ದುಲ್ ಕರೀಂ ಲಾಲಾ ತೆಲಗಿ. ಸ್ನೇಹಿತರೆ, ಇವತ್ತು ಅಬ್ದುಲ್ ಕರೀಂ ಲಾಲಾ ತೆಲಗಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾರಣ, ನಾನು ಇತ್ತೀಚೆಗಷ್ಟೇ ಇದೇ ವ್ಯಕ್ತಿ ಮೇಲೆ ಬಂದಂತಹ ಒಂದು ವೆಬ್ ಸೀರೀಸ್ ಸೋನಿ ಲೈವ್ ಅಲ್ಲಿ ಪ್ರಸಾರ ಆದಂತಹ ಸ್ಕ್ಯಾಮ್ 2003 ತೆಲಗಿ ಸ್ಟೋರಿ ಅನ್ನೋ ಒಂದು ವೆಬ್ ಸೀರೀಸ್ ನೋಡಿದೆ ಇತ್ತೀಚೆಗೆ. ಈ ಒಂದು ವೆಬ್ ಸೀರೀಸ್ ನೋಡೋದಕ್ಕೆ ಸ್ವಲ್ಪ ಸಮಯ ತಗೊಂಡೆ. ಈ 10 ಎಪಿಸೋಡ್ಗಳನ್ನು ನಾನು ನೋಡಿ ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡಬೇಕು ಅಂತ ಅನಿಸ್ತು. ಇದು ಬರೀ ಒಂದು ವೆಬ್ ಸೀರೀಸ್ ಅಲ್ಲ, ಇದರ ಹಿಂದೆ ದೇಶ ಕಂಡಂತಹ ಅತಿ ದೊಡ್ಡ ಹಗರಣ, ಆ ಹಗರಣದ ಹಿಂದೆ ಇದ್ದಂತಹ ಒಂದು ಕ್ರಿಮಿನಲ್ ಮಾಸ್ಟರ್ ಮೈಂಡ್, ಒಬ್ಬ ವ್ಯಕ್ತಿ ಅಬ್ದುಲ್ ಕರೀಂ ಲಾಲಾ ತೆಲಗಿ ಅನ್ನೋ ವ್ಯಕ್ತಿಯ ಜೀವನದ ಕಥೆಯನ್ನು ಆಧರಿಸಿದಂತಹ ಈ ಒಂದು ವೆಬ್ ಸೀರೀಸ್. ಇದರಲ್ಲಿ ಕರೀಂ ಲಾಲಾ ತೆಲಗಿ ಪಾತ್ರ ಮಾಡಿರುವಂತಹ ನಟ ಗಗನ್ ದೇವ್ ರಿಯಾಲ್, ಈತ ಪಾತ್ರವನ್ನ ತಿಂದು ಹಾಕ್ಬಿಟ್ಟಿದ್ದಾನೆ. ಈ ಗಗನ್ ದೇವ್ ರಿಯಾಲ್ ಅನ್ನೋ ಅದ್ಭುತವಾದಂತಹ ನಟ, ರಂಗಭೂಮಿ ಕಲಾವಿದ, ತಾನೇ ತೆಲಗಿಯಾಗಿ ಪರಕಾಯ ಪ್ರವೇಶ ಮಾಡಿ ಅದರಲ್ಲಿ ಅಭಿನಯಿಸಿದ್ದಾನೆ. ನಿಜವಾಗಿ 10 ಎಪಿಸೋಡ್ಗಳನ್ನ ನೋಡಿಸ್ಕೊಂಡು ಹೋಗೋದು ಈ ನಟನ ಅಭಿನಯ. ನಾನು ಇದಕ್ಕೆ ಮೊದಲು ಕರೀಂ ಲಾಲಾ ಯಾರು ಅಂತ ಅಷ್ಟಾಗಿ ನಾನು ಜೀವನದ ಬಗ್ಗೆ ತಿಳ್ಕೊಳಕ್ ಹೋಗಿರಲ್ಲ. ಈ ವೆಬ್ ಸೀರೀಸ್ ನೋಡಿದ ಮೇಲೆ ಆತ ಯಾರು ಏನು ಎತ್ತ ಅಂತ ಗೊತ್ತಾಗುತ್ತೆ. ಸಾವಿರಾರು ಕೋಟಿಗಳ ಹಗರಣದ ಹಿಂದಿರುವಂತಹ ಈ ಕರೀಂ ಲಾಲಾ ತೆಲಗಿ ಹೆಂಗೆ ಹುಟ್ಟು ಬಂದ, ಹೆಂಗೆ ಈ ಸಮಾಜದಲ್ಲಿ ಬೆಳೆದ, ಯಾವ ಸಿಸ್ಟಮ್ ನಡುವೆ ಇಷ್ಟೆಲ್ಲ ತನ್ನ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ, ಅವನಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಇದನ್ನೆಲ್ಲ ಅನಾವರಣ ಮಾಡಿಕೊಡುತ್ತೆ ಈ ಒಂದು ವೆಬ್ ಸೀರೀಸ್. 1961ರಲ್ಲಿ ಕರ್ನಾಟಕದ ಖಾನಾಪುರ ಅನ್ನೋ ಹಳ್ಳಿಲಿ ಹುಡ್ತಾನೆ ಈ ಕರೀಂ ಲಾಲಾ ತೆಲಗಿ. ಆತ ತನ್ನ ಚಿಕ್ಕಂದಿನಲ್ಲಿ ತನ್ನ ಓದುವ ವಿದ್ಯಾಭ್ಯಾಸಕ್ಕೆ ತಗಲುವ ಖರ್ಚನ್ನು ಸಂಪಾದನೆ ಮಾಡೋಕ್ಕೋಸ್ಕರ ಅವನು ತನ್ನ ಸಹೋದರ ಇಬ್ರು ಸೇರಿ ರೈಲ್ವೆ ಸ್ಟೇಷನ್ಗಳಲ್ಲಿ ಹಣ್ಣುಗಳನ್ನ ಮಾರಿ, ತರಕಾರಿಗಳನ್ನ ಮಾರಿ ಹಣ ಸಂಪಾದನೆ ಮಾಡಿ ಅವರ ಅಮ್ಮನಿಗೆ ಸಪೋರ್ಟಿವ್ ಆಗಿರ್ತಾರೆ. ತಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಸಂಪಾದನೆಯನ್ನು ತಾವೇ ಮಾಡ್ಕೊಂತ ಇರ್ತಾರೆ. ಈ ತರ ಇದ್ದಂತಹ ತೆಲಗಿ ಮುಂದೆ ಮುಂಬೈಗೆ ಹೋಗಿ ಒಂದು ನೌಕರಿ ಹಿಡಿತಾನೆ. ಅಲ್ಲೂ ಕೂಡ ಹೆಚ್ಚು ದಿವಸ ಇರೋದಿಲ್ಲ, ಅಲ್ಲೂ ಕೆಲಸ ಕಳ್ಕೊಂಡು ಮತ್ತೆ ವಾಪಸ್ ಊರಿಗೆ ಬರ್ತಾನೆ. ಆ ನಂತರ 1986ರಲ್ಲಿ ಇದೇ ಅಬ್ದುಲ್ ಕರೀಂ ಲಾಲಾ ತೆಲಗಿ ಸೌದಿ ಅರೇಬಿಯಾಗೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ವರ್ಷಗಳ ಕಾಲ ಕೆಲಸವನ್ನ ಮಾಡಿ ಮತ್ತೆ ಅಲ್ಲಿ ಕೆಲಸವನ್ನು ಕಳ್ಕೊಂಡು ವಾಪಸ್ ತನ್ನ ಊರಿಗೆ ಬರ್ತಾನೆ. ಸೌದಿ ಅರೇಬಿಯಾದಲ್ಲಿ ಕೆಲಸ ಕಳ್ಕೊಂಡಂತಹ ತೆಲಗಿ ವಾಪಸ್ ಇಂಡಿಯಾಗೆ ಬಂದು ಮುಂಬೈಲಿ ಒಂದು ಟ್ರಾವೆಲ್ ಏಜೆಂಟ್ ಆಗಿ ಕೆಲಸ ಶುರು ಮಾಡ್ತಾನೆ. ಗಲ್ಫ್ಗೆ ಹೋಗೋ ಆಸೆ ಇರುವಂತಹ ವ್ಯಕ್ತಿಗಳಿಗೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಹೋಗುವಂತ ವ್ಯವಸ್ಥೆನ ಮಾಡ್ತಾ ಇರ್ತಾರೆ. ಸೊ ಈ ತರ ಒಂದು ಕ್ರಿಮಿನಲ್ ದಂಧೆಯಲ್ಲಿ ತೊಡಗಿಸಿಕೊಂಡಂತಹ ಕರೀಂ ಲಾಲಾ ತೆಲಗಿ ಪೊಲೀಸ್ನವರ ಕಣ್ಣಿಗೆ ಬಿದ್ದು ಮೊದಲನೇ ಬಾರಿಗೆ ಅರೆಸ್ಟ್ ಆಗಿ ಜೈಲು ಸೇರ್ತಾನೆ. ಮೊದಲನೇ ಬಾರಿ ಅರೆಸ್ಟ್ ಆಗಿ ಜೈಲು ಸೇರಿದಂತಹ ಕರೀಂ ಲಾಲಾ ತೆಲಗಿಗೆ ಜೈಲಲ್ಲಿ ಪರಿಚಯ ಆಗಿದ್ದು ಇನ್ನೊಬ್ಬ ಮಹಾನ್ ಕ್ರಿಮಿನಲ್ ರತನ್ ಸೋನಿ. ಫೇಕ್ ಶೇರ್ ಡಾಕ್ಯುಮೆಂಟ್ ಮಾಡದಂತಹ ಅಪರಾಧದ ಮೇಲೆ ಆ ಜೈಲನ್ನ ಸೇರಿರ್ತಾನೆ ರತನ್ ಸೋನಿ. ಆ ರತನ್ ಸೋನಿಯ ಸ್ನೇಹವನ್ನು ಗಳಿಸಿದ ಕರೀಂ ಲಾಲಾ ತೆಲಗಿ ಇಬ್ರು ಕ್ರಿಮಿನಲ್ಸ್ ಒಂದಾಗ್ತಾರೆ. ಜೈಲಿಂದ ಹೊರಗಡೆ ಬಂದು ಆ ಫೇಕ್ ಸ್ಟಾಂಪ್ ಪೇಪರ್ ಮೇಲೆ ಆಸಕ್ತಿಯನ್ನು ಗಳಿಸ್ಕೊಂಡಂತಹ ಈ ತೆಲಗಿ ರತನ್ ಸೋನಿಯಿಂದ ಎಲ್ಲ ಡೀಟೇಲ್ಸ್ ಅನ್ನು ತೆಗಿತಾನೆ. ನಾವು ಬೇರೆ ಯಾವುದೇ ಇಲ್ಲಿಗಲ್ ಕೆಲಸ, ಕ್ರಿಮಿನಲ್ ಕೆಲಸಗಳು ಮಾಡಿದ್ರು ಕೂಡ ಅತಿ ಬೇಗ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ, ಬೇಗ ಹಿಡಿದಾಕ್ಬಿಡ್ತಾರೆ, ಜಾಸ್ತಿ ದಂಧೆ ನಡ್ಸಕ್ಕಾಗೋದಿಲ್ಲ. ಆದ್ರೆ ಈ ಸ್ಟಾಂಪ್ ಪೇಪರ್ ಫೇಕ್ ಮಾಡಿದ್ರೆ ಒಂದು ಸರಿ ಚಲಾವಣೆಗೆ ಬರುತ್ತೆ. ಆ ಸ್ಟಾಂಪ್ ಪೇಪರ್ ಚಲಾವಣೆಗೆ ಬಂದ ನಂತರ ಕೆಲಸ ಆದ ತಕ್ಷಣ ಅದು ಬೀರಲ್ಲೋ, ಕಪಾಟಲ್ಲೋ, ಲಾಕರಲ್ಲೋ ಒಂದ್ ಕಡೆ ಸೇಫ್ಟಿಯಾಗಿ ಉಳ್ಕೊಂಡ್ಬಿಡುತ್ತೆ. ಅದು ಹೊರಗಡೆ ಬರೋದಿಲ್ಲ. ಅದು ಅಸಲಿಯ ನಕಲಿಯ ಯಾರು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಹಾಗಾಗಿ ದಿಸ್ ಇಸ್ ದ ಸೇಫೆಸ್ಟ್ ಕ್ರಿಮಿನಲ್ ದಂಧೆ ಅಂತ ಈ ಅಬ್ದುಲ್ ಕರೀಂ ಲಾಲಾ ತೆಲಗಿಗೆ ಈ ರತನ್ ಸೋನಿಯಿಂದ ಗೊತ್ತಾಗುತ್ತೆ. ಎಸ್, ಫೋಟೋ ನೋಟ ಪ್ರಿಂಟ್ ಮಾಡೋದು, ಸ್ಮಗಲ್ ಮಾಡೋದು, ಅಲ್ಲಿಂದ ತನಕ ಈ ತರ ಎಲ್ಲ ಬೇರೆ ಬೇರೆ ದಂಧೆಗಳು. ಜಾಸ್ತಿ ಹಣವನ್ನು ಮಾಡಬೇಕು ಅಂದ್ರೆ
ಡ್ರಗ್ಸು, ಸ್ಮಗ್ಲಿಂಗು, ಖೋಟಾ ನೋಟು ಇವೆಲ್ಲ ರಿಸ್ಕಿ ಜಾಬ್ಗಳಿಗಿಂತ ದಿಸ್ ಇಸ್ ಅ ಸೇಫೆಸ್ಟ್ ಜಾಬ್ ಅಂಡ್ ನ್ಯೂ ಕೈಂಡ್ ಆಫ್ ಕ್ರಿಮಿನಲ್ ಜಾಬ್. ಇದು ಯಾರಿಗೂ ಗೊತ್ತಾಗೋದಿಲ್ಲ. ಇದನ್ನ ನಾವು ಈಸಿಯಾಗಿ ಮಾಡ್ಬೋದು ಅಂದ್ಬಿಟ್ಟು ಮೊದಲು ಏನ್ ಮಾಡ್ತಾರೆ ಇವರು, ಟ್ರೈನ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತಿದ್ದಂತಹ ಸ್ಟಾಂಪ್ ಪೇಪರ್ಗಳನ್ನ ಕದ್ದು ಮಾರ್ತಾ ಇರ್ತಾರೆ. ಯಾವಾಗ ಆ ಕದ್ದಿರುವಂತ ಸ್ಟಾಂಪ್ ಪೇಪರ್ಗಳನ್ನ ಮಾರೋದಕ್ಕೆ ಕಷ್ಟ ಆಗುತ್ತೆ, ಅವಾಗ ಅಬ್ದುಲ್ ಕರೀಂ ಲಾಲಾ ತೆಲಗಿ ಆ ಲೋಕಲ್ ಪೊಲಿಟಿಷಿಯನ್ಸ್ ನ ಪ್ರಭಾವದಿಂದ ಒಂದು ಸ್ಟಾಂಪ್ ಪೇಪರ್ ವೆಂಡರ್ ಏಜೆನ್ಸಿನ ಪಡ್ಕೊಂತಾರೆ. ಆ ಸ್ಟಾಂಪ್ ಪೇಪರ್ ಏಜೆನ್ಸಿನ ಪಡ್ಕೊಂಡು ಕದ್ದಿರುವಂತಹ ಫೇಕ್ ಸ್ಟಾಂಪ್ ಪೇಪರ್ಗಳನ್ನ ಅಧಿಕೃತವಾಗಿ ಮಾರೋದಕ್ಕೆ ಶುರು ಮಾಡ್ತಾನೆ. तेलगी बहुत स्मार्ट है. ಸೊ ಮುಂದುವರೆದಂತೆ ಅವನ ಧನದ ದಾಹ ಕಡಿಮೆ ಆಗೋದಿಲ್ಲ. ನಮ್ಗೆ ಮಾರ್ಕೆಟ್ ಜಾಸ್ತಿ ಇದೆ, ಸ್ಟಾಂಪ್ ಪೇಪರ್ಸ್ ಎಲ್ಲ ಆಲ್ ಕೈಂಡ್ ಆಫ್ ರಿಜಿಸ್ಟ್ರೇಷನ್ ಗೆ ನಮ್ಗೆ ಸ್ಟಾಂಪ್ ಪೇಪರ್ ಇವೆಲ್ಲವೂ ಅನಿವಾರ್ಯವಾಗಿರುವಂತಹ ಈ ದೇಶದಲ್ಲಿ ಸಪ್ಲೈ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಇರೋ ಕಡೆ ನಾವು ಸಪ್ಲೈನ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಇದು ಯಾರಿಗೂ ಗೊತ್ತಾಗೋದಿಲ್ಲ. ನಾವ್ ಯಾಕೆ ನಮ್ಮ ಸ್ಟಾಂಪ್ ಪೇಪರ್ಸ್ ನಾವೇ ಪ್ರಿಂಟ್ ಮಾಡಬಾರ್ದು ಅನ್ನೋ ಕ್ರಿಮಿನಲ್ ಆಲೋಚನೆ ಬರುತ್ತೆ ಈ ತೆಲಗಿಗೆ. ಆ ನಾಸಿಕಲ್ಲಿ ಈ ದೇಶಕ್ಕೆ ಸಪ್ಲೈ ಆಗಂತ ಸ್ಟಾಂಪ್ ಪೇಪರ್ಸ್ ಇವೆಲ್ಲವೂ ನಾಸಿಕಲ್ಲಿ ಪ್ರಿಂಟ್ ಆಗ್ತಾ ಇರ್ತದೆ. ಅಲ್ಲಿ ಹೋಗಿ ತಂಗಿದ್ದು ಅಲ್ಲಿ ನಡೆಯೋ ವ್ಯವಹಾರಗಳನ್ನ ತಿಳ್ಕೊಂಡು ಅಲ್ಲೊಂದಷ್ಟು ಕೆಲಸ ಮಾಡುವವರ ಜೊತೆ, ಅಧಿಕಾರಿಗಳ ಜೊತೆ ಡೀಲಿಂಗ್ಸ್ ನ ಮಾಡ್ಕೊಂಡು ವೇಸ್ಟ್ ಆಗಿ ಅಥವಾ ಕೆಲ್ಸಕ್ಕೆ ಬರ್ದಿರೋಂಥ ಮಿಷಿನ್ಗಳನ್ನ ಸ್ಕ್ರಾಪ್ ಆಗಿ ಹೊರಗಡೆ ಹಾಕಂತ ಆಕ್ಷನ್ ಅಲ್ಲಿ ಸ್ಕ್ರಾಪ್ಗೆ ಹಾಕುವಂತ ಹರಾಜ್ಗೆ ಹಾಕುವಂತ ಟೈಮಲ್ಲಿ ಇವರು ಹರಾಜ್ನಲ್ಲಿ ಭಾಗವಹಿಸಿ ಆ ಹರಾಜ್ನಲ್ಲಿ ಆ ಡೈಗಳನ್ನ ಮಿಷಿನ್ಗಳನ್ನ ತಗೊಂಡು ಇವರ ಸ್ಟಾಂಪ್ ಪೇಪರ್ನ ಪ್ರಿಂಟ್ ಮಾಡೋದಕ್ಕೆ ಇವರೇ ಶುರು ಮಾಡ್ತಾರೆ. ಎಂತ ಚಾಣಾಕ್ಷರ ಅಂದ್ರೆ ಆ ನಾಸಿಕ್ಕಿಂದ ಬರುವಂತ ಮಿಷಿನರಿಗಳು ಆ ಡೈಗಳನ್ನ ಅವರು ಸ್ಮ್ಯಾಶ್ ಮಾಡಿ ಅದೆಲ್ಲ ಡ್ಯಾಮೇಜ್ ಮಾಡಿ ಸ್ಕ್ರಾಪ್ ತರ ಮಾಡಿ ಹಾಕ್ತಾ ಇರ್ತಾರೆ. ಆದ ಒಳಗಡೆ ಡೀಲಿಂಗ್ ಅನ್ನ ಕುದುರಿಸಿದಂತಹ ಈ ಗಿಲಾಡಿಗಳು ಆ ಡೈಗಳು ಡ್ಯಾಮೇಜ್ ಆಗಬಾರ್ದು, ಸ್ಮ್ಯಾಶ್ ಆಗಬಾರ್ದು, ಚೆನ್ನಾಗಿರೋ ಡೈಗಳನ್ನೇ ಇವ್ರ ಕೈಗೆ ಸೇರೋ ತರ ಆಕ್ಷನ್ ಅಲ್ಲಿ ಇವ್ರ ಕೈ ಸೇರೋ ತರ ನೋಡ್ಕೊಂತಾರೆ. ತಗೊಂಬಂದ ಆ ಡೈನ ಇವರ ಸ್ಟಾಂಪ್ ಪೇಪರ್ ಸ್ಟಾಂಪ್ಗಳು ಪ್ರಿಂಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಇದು ಬಹು ದೊಡ್ಡ ದಂಧೆಯಾಗಿ ಪರಿವರ್ತನೆ ಆಗುತ್ತೆ. मुबारक हो, बाप बन गए आप. स्टैम्प पेपर पैदा हुआ है. ಸುಮಾರು ವರ್ಷಗಳ ಕಾಲ ಈ ದಂಧೆ ನಡೀತಾನೆ ಇರ್ತದೆ. ಸಾವಿರಾರು ರೂಪಾಯಿಗಳ ಸ್ಟಾಂಪ್ ಪೇಪರ್ ಲಕ್ಷಗಟ್ಟಲೆ ಡೀಲ್ ಮಾಡುವಂತಹ ದಂಧೆಗೆ ಕನ್ವರ್ಟ್ ಆಗ್ತದೆ. ಲಕ್ಷದಿಂದ ಕೋಟಿಗೆ ಬದಲಾಗುತ್ತೆ ಅವರ ದಂಧೆ. ದೇಶದ ಉದ್ದಗಲಕ್ಕೆ ಎಲ್ಲ ಸಿಟಿಗಳು ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ಸ್ಟಾಂಪ್ ಪೇಪರ್ ದಂಧೆ ವಿಸ್ತರಿಸ್ಕೊಡುತ್ತೆ. ಒಂದು ಮೂಲದಿಂದ ಬರುವಂತಹ ಸ್ಟಾಂಪ್ ಪೇಪರ್ ದೇಶದ ಮೂಲೆಯಲ್ಲೂ ವ್ಯವಸ್ಥಿತವಾಗಿ ತಲುಪುವಂತಹ ಸಿಸ್ಟಮ್ ಅನ್ನ ಇವರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. 300-350 ಜನ ಏಜೆಂಟ್ಗಳನ್ನ ಇಟ್ಕೊಂಡಿರ್ತಾರೆ ತೆಲಗಿ. ಇವರ ಮೂಲಕ ಇಡೀ ದೇಶದ ಮೂಲೆಗೆ ಆ ಸ್ಟಾಂಪ್ ಪೇಪರ್ಗಳು ತಲುಪ್ತಾ ಇರ್ತವೆ. 2001ರಿಂದ ಪೊಲೀಸ್ ವ್ಯವಸ್ಥೆ ಸ್ವಲ್ಪ ಅಲರ್ಟ್ ಆಗುತ್ತೆ. ಬೆಂಗಳೂರು ಪೊಲೀಸು, ಡೆಲ್ಲಿ ಪೊಲೀಸು, ಪುಣೆ ಪೊಲೀಸು ಎಲ್ಲರೂ ಅಲರ್ಟ್ ಆಗಿ ಈ ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದಾಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಫೇಕ್ ಸ್ಟಾಂಪ್ ಪೇಪರ್ಗಳು ಮಾರ್ಕೆಟ್ ಸಿಗ್ತಾ ಇದಾವೆ ಅಂದ್ಕೊಂಡು ಯಾವಾಗ ಪೊಲೀಸರಿಗೆ ಗೊತ್ತಾಗುತ್ತೆ, ಒಂದೊಂದೇ ಕಂಪ್ಲೇಂಟ್ಗಳು ಶುರು ಆಗ್ತಾ ಹೋಗುತ್ತೆ. ಕೇಸ್ ರಿಜಿಸ್ಟ್ರೇಷನ್ ಶುರು ಆಗುತ್ತೆ. ಬೆಂಗಳೂರು, ಪೂನಾ, ಮುಂಬೈ, ಡೆಲ್ಲಿ ಹೀಗೆ ಎಲ್ಲ ಕಡೆ ಈ ನಕಲಿ ಸ್ಟಾಂಪ್ ಪೇಪರ್ಗಳ ಬಗ್ಗೆ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಇದರ ಮೂಲವನ್ನು ಹುಡುಕಿ ಬಂದ ಎಲ್ಲಾ ಪೊಲೀಸರಿಗೆ ಕೊನೆಗೆ ಸಿಗೋದು ಕರೀಂ ಲಾಲಾ ತೆಲಗಿ ಇದರಿಂದ ಇರುವಂತಹ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಅವನ ಫೋನ್ ಟ್ಯಾಪಿಂಗ್, ಅವನ ಆಕ್ಟಿವಿಟೀಸ್ ಎಲ್ಲವನ್ನು ಸ್ಟಡಿ ಮಾಡ್ತಾರೆ ಪೊಲೀಸರು. ನಮ್ಮ ಕರ್ನಾಟಕದ ಪೊಲೀಸ್ ಬೆಂಗಳೂರಲ್ಲಿ ಸಿಕ್ಕಿದಂತಹ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಸ್ಟಾಂಪ್ ಪೇಪರ್ನ ರೈಡ್ ಮಾಡಿ ಅದರ ಹಿಂದೆ ಯಾರಿದ್ದಾರೆ ಅಂತ ಮೂಲನ ಹುಡುಕೋದಕ್ಕೆ ಹೊರಟಂತಹ ಬೆಂಗಳೂರು ಪೊಲೀಸ್ನವರಿಗೆ ಕರೀಂ ಲಾಲಾ ತೆಲಗಿ ಇದರಿಂದ ಇದಾನೆ ಅಂತ ಗೊತ್ತಾಗುತ್ತೆ. 2003ರಲ್ಲಿ ಆತ ಅಜ್ಮೀರ್ಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಅವನು ಸಿಗ್ತಾನೆ ಅನ್ನೋ ಒಂದು ಮಾಹಿತಿ ಬರುತ್ತೆ. ಕರ್ನಾಟಕದ ಪೊಲೀಸರು ಫುಲ್ ಅಲರ್ಟ್ ಆಗಿ ಅಜ್ಮೀರ್ಗೆ ತೆರಳಿ ಆ ತೆಲಗಿಯನ್ನು ಬಂಧಿಸುವಂತ ಎಲ್ಲಾ ಏರ್ಪಾಡು ಮಾಡ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ತೆಲಗಿ ಸಿಗೋದಿಲ್ಲ. ಅವರು ಹತಾಶರಾಗಿ ವಾಪಸ್ ಬರ್ತಾ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಂದಷ್ಟು ಜನ ಫಾಲೋವರ್ಸ್ ಜೊತೆ ಬರ್ತಾ ಇರ್ತಾನೆ. ನೋಡ್ತಾರೆ, ಫೋಟೋ ಟ್ಯಾಲಿ ಮಾಡ್ತಾರೆ, ಅವನೇ ಅಬ್ದುಲ್ ಕರೀಂ ಲಾಲಾ ತೆಲಗಿ. ಆಗ ಹೋಗಿ ಅಟ್ಯಾಕ್ ಮಾಡಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಎನ್ಕ್ವೈರಿ ಶುರು ಮಾಡಿದ ನಂತರ ದೇಶದಾದ್ಯಂತ ಸುಮಾರು 40ಕ್ಕೂ ಹೆಚ್ಚು ಕೇಸ್ಗಳು ಇವನ ವಿರುದ್ಧವಾಗಿ ದಾಖಲಾಗುತ್ತೆ. ಒಂದೊಂದೇ ಇನ್ವೆಸ್ಟಿಗೇಷನ್ ನಡೀತಾ ಕರೀಂ ಲಾಲಾ ತೆಲಗಿ ಈ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಕಾರಣ ಅವನ ಹಿಂದೆ ಸುಮಾರು ಜನ ಪೊಲಿಟಿಷಿಯನ್ಸ್,
ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ವಿಷಯ ಭಯಾನಕ ಸತ್ಯ ಹೊರಬೀಳುತ್ತೆ. ಆಗ ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳು ದಾಖಲಾಗ್ತಾ ನಾನಿನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ತೆಲುಗಿಗೆ ಬಂದ್ಬಿಡುತ್ತೆ. ಅಲ್ಲಿ ತನಕ ಬೇಲು ಹಾಗೆ ಹೀಗೆ ಅಂತ ನಾಟಕ ಆಡ್ತಿದ್ದಂತ ತೆಲುಗಿಗೆ ಇನ್ನೆಲ್ಲೂ ತಪ್ಪಿಸ್ಕೊಳಕ್ಕಾಗದೇ ಇರೋಂತಹ ಒಂದು ಸಮಯ ಬರುತ್ತೆ. ಪೊಲೀಸರ ತನಿಖೆಗಳು ತೀವ್ರವಾಗಿ ಇನ್ವೆಸ್ಟಿಗೇಷನ್ ನಡೀತಾ ಅವರ ಮಂಪರು ಪರೀಕ್ಷೆ, ಅವರ ಮೂಲ, ಅವನು ಪ್ರಿಂಟ್ ಆಗ್ತಿದ್ದು, ಆ ಮೆಷಿನರೀಸ್ ಎಲ್ಲಾ ರೈಡ್ ಮಾಡ್ತಾರೆ. ಎಲ್ಲಾ ರೈಡ್ ಮಾಡಿ 2007 ಹೊತ್ತಿಗೆ ಕಂಪ್ಲೀಟ್ ಆಗಿ ಲಾಕ್ ಆಗ್ತಾನೆ ಕರೀಂ ಲಾಲಾ ತೆಲಗಿ. ಆಗ ಅವನಿಗೆ 30 ವರ್ಷಗಳ ಜೈಲು ಶಿಕ್ಷೆ, 200 ಕೋಟಿಗಳಷ್ಟು ದಂಡ, ಇಷ್ಟನ್ನ ಕಟ್ಟಬೇಕು ಅಂತ ಶಿಕ್ಷೆ ಆಗುತ್ತೆ. ಆಗ ಜೈಲು ಸೇರಿದಂತಹ ತೆಲಗಿ, ನಾನು ಒಬ್ಬನೇ ಇರಲಿಲ್ಲ, ನನ್ನ ಜೊತೆ ತುಂಬಾ ಜನ ಪೊಲಿಟಿಷಿಯನ್ಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಯಾರನ್ನು ಬಿಡೋದಿಲ್ಲ, ನಾನು ಎಲ್ಲರೂ ನಾನು ತಗಲಾಕಿಸ್ತೀನಿ ಅಂದ್ಕೊಂಡು ಹೇಳ್ತಾನೆ ಒಂದಷ್ಟು ಮೀಡಿಯಾಗಳಿಗೆ. ಈ ವ್ಯವಸ್ಥೆಯಲ್ಲಿ ನಾನು ಒಬ್ಬನೇ ಇಲ್ಲ, ನಾನು ಈ ಮಟ್ಟಿಗೆ ಬೆಳಿಬೇಕು ಅಂತ ನನ್ನ ಜೊತೆ ಯಾರ್ಯಾರಿದ್ದಾರೆ, ನಾನು ಎಷ್ಟೆಷ್ಟು ಕೋಟಿ ದುಡ್ಡನ್ನು ಯಾರ್ಯಾರಿಗೆ ಕೊಟ್ಟಿದ್ದೀನಿ ಎಲ್ಲವನ್ನು ಬಹಿರಂಗಗೊಳಿಸ್ತೀನಿ, ಎಲ್ಲರ ಬಣ್ಣವನ್ನು ಬಯಲು ಮಾಡ್ತೀನಿ ಅಂದ್ಕೊಂಡು ಅಬ್ದುಲ್ ಕರೀಂ ಲಾಲಾ ತೆಲಗಿ ಹೇಳ್ತಾನೆ. ಆದ್ರೆ ಅಧಿಕೃತವಾಗಿ ಯಾವುದೇ ಪೊಲಿಟಿಷಿಯನ್ಸ್, ಅಧಿಕಾರಿಗಳು ಶಿಕ್ಷೆಗೆ ಒಳಪಡೋದಿಲ್ಲ. ಈ ವೆಬ್ ಸೀರೀಸ್ ಅಲ್ಲಿ ನಾವು ನೋಡೋ ತರ ತನ್ನ ಹೆಂಡತಿಯ ಮಾತಿಗೆ ತನ್ನ ಅಭಿಪ್ರಾಯವನ್ನು ಬದಲಿಸ್ಕೊಳ್ತಾನೆ. ತನ್ನ ಹೆಂಡತಿ ಹೇಳ್ತಾಳೆ, ಯಾವುದು ಬೇಡ ನಿನಗೆ, ತಪ್ಪನ್ನು ಒಪ್ಕೊಂಡು ಸರಳರಾಗಿ ಸಾಕು, ನೀನು ಮಾಡಿದಂತಹ ತಪ್ಪಿಗೆ ಅದೇ ಶಿಕ್ಷೆ. ಯಾಕೆಂದ್ರೆ ನಿನ್ನ ಈ ಎಲ್ಲಾ ತಪ್ಪುಗಳಿಗೆ ಕೂಡ ನಾನು ಕೂಡ ಇಂಡೈರೆಕ್ಟ್ ಆಗಿ ಶಾಮೀಲಾಗಿದ್ದೀನಿ. ತನ್ನ ಗಂಡ ಏನ್ ಮಾಡ್ತಾ ಇದ್ದಾನೆ, ಸರಿ ಮಾಡ್ತಾನೆ, ತಪ್ಪು ಮಾಡ್ತಾನೆ ಅಂತ ತಿಳಿದು ಅವನು ತಪ್ಪು ಮಾಡ್ತಿದ್ರೆ ಅದನ್ನು ಖಂಡಿಸಿ ಮನೇಲಿ ಇಟ್ಕೊಳ್ಳೋ ಪ್ರಯತ್ನ ನಾನು ಪಡಲಿಲ್ಲ. ಹಾಗಾಗಿ ನಮ್ಮ ಇಬ್ಬರ ತಪ್ಪುಗಳು ಕೂಡ ನಮ್ಮ ಮಗಳ ಜೀವನದ ಮೇಲೆ ಪ್ರಭಾವ ಬೀರೋದು ಬೇಡ, ಅವಳ ಜೀವನವನ್ನು ಹಾಳು ಮಾಡೋದು ಬೇಡ, ದಯವಿಟ್ಟು ನೀನು ಸರಳರಾಗು ಅಂತ ಹೇಳ್ತಾಳೆ. ತನ್ನ ಹೆಂಡತಿಯ ಮಾತಿಗೆ ಬದಲಾದ ಕರೀಂ ಲಾಲಾ ತೆಲಗಿ ಯಾರ ಹೆಸರನ್ನು ಹೇಳಿದೆ ಕೋರ್ಟ್ ಅಲ್ಲಿ, ಈ ಮಾಸ್ಟರ್ ಮೈಂಡ್ ನಂದೇನೆ, ಇಷ್ಟು ಸಾವಿರಾರು ಕೋಟಿ ಹಗರಣದ ರೂವಾರಿ ನಾನೇನೆ, ಹಾಗಾಗಿ ಎಲ್ಲಾ ತಪ್ಪುಗಳನ್ನು ನಾನು ಒಪ್ಕೊಂತಾ ಇದ್ದೀನಿ, ಸರಳರಾಗ್ತಾ ಇದ್ದೀನಿ ಅಂತ ಹೇಳಿದಾಗ ಅವನಿಗೆ 30 ವರ್ಷಗಳ ಜೊತೆಗೆ ಮತ್ತೆ 13 ವರ್ಷಗಳ ಹೆಚ್ಚಿನ ಸಜೆಗೆ ಒಳಗಾಗ್ತಾನೆ ಕರೀಂ ಲಾಲಾ ತೆಲಗಿ. ಆ ಹೊತ್ತಿಗಾಗಲೇ ಅವನಿಗೆ ಏಡ್ಸ್, ಡಯಾಬಿಟಿಸ್ ಅಂತ ಮಾರಣಾಂತಿಕ ಕಾಯಿಲೆಗಳು ಅಂಟಿಕೊಂಡಿರ್ತವೆ ಅತಿ ಚಿಕ್ಕ ವಯಸ್ಸಿಗೆ. ಆ ವ್ಯಕ್ತಿ ಹಲವಾರು ಅಧಿಕಾರಿಗಳಿಗೆ, ಪೊಲಿಟಿಷಿಯನ್ಸ್ಗೆ, ಬಾರ್ ಗರ್ಲ್ಸ್ಗೆ ಹಂಚಿ ತನ್ನ ಮನಸ್ಸು ಬಂದಂಗೆ ಮಜಾ ಮಾಡಿರ್ತಾನೆ ಅಬ್ದುಲ್ ಕರೀಂ ಲಾಲಾ ತೆಲಗಿ. ಅವನ ಚಟಕ್ಕೆ ಅವನಿಗೆ ಅಷ್ಟೇ ಅಪಾಯಕಾರಿಯಾದಂತಹ ರೋಗ ಏಡ್ಸ್ ಕೂಡ ಅಂಟ್ಕೊಂಡಿದೆ. ಆ ನಂತರ 2007 ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಅಕ್ಟೋಬರ್ 23, 2007 ಅಬ್ದುಲ್ ಕರೀಂ ಲಾಲಾ ತೆಲಗಿ ಮರಣ ಹೊಂದಾನೆ. ಇದು ಒಂದು ನಿಜ ಜೀವನದ ಕತೆ. ರೈಲ್ವೆ ಸ್ಟೇಷನ್ಗಳಲ್ಲಿ ತರಕಾರಿ ಹಣ್ಣು ಮಾರುವಂತಹ ವ್ಯಕ್ತಿ 32,000 ಕೋಟಿ ಹಗರಣದ ಮಾಸ್ಟರ್ ಮೈಂಡ್ ಆಗ್ತಾನೆ. ಅಂದ್ರೆ ರೂವಾರಿಯಾಗಿ ಮಾಡಬಾರದ ಕೆಲಸಗಳನ್ನ ಮಾಡಿ ಸಾಯಬಾರದ ರೀತಿಯಲ್ಲಿ ಸಾಯ್ತಾನೆ ಅಬ್ದುಲ್ ಕರೀಂ ಲಾಲಾ ತೆಲಗಿ. ಅವನ್ ಬೇಸಿಕ್ ಸ್ಟೇಜ್ ಅಲ್ಲಿ ಕ್ರಿಮಿನಲ್ ಆದಾಗ ಮನೆಯವರಿಂದ ವಿರೋಧ ವ್ಯಕ್ತವಾಗಿ ಕಾನೂನಿಂದ ಸರಿಯಾಗಿ ಶಿಕ್ಷೆ ಆಗಿದ್ದರೆ ಆತರ ಮುಂದುವರಿತಿರ್ಲಿಲ್ಲ. ಯಾವಾಗ ಕಾನೂನಿಂದ ದುಡ್ಡು ಕೊಟ್ಟು ನಾನು ಈಚೆ ಬರ್ಬೋದು, ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ್ಬೋದು, ದುಡ್ಡು ಕೊಟ್ಟು ಅಧಿಕಾರಿಗಳನ್ನ ಪರ್ಚೇಸ್ ಮಾಡ್ಬೋದು, ದುಡ್ಡು ಕೊಟ್ಟು ರಾಜಕೀಯ ಧುರೀಣರನ್ನು ಕೂಡ ನಾನು ಪರ್ಚೇಸ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಯಾವಾಗ ಒಬ್ಬ ಕ್ರಿಮಿನಲ್ಗೆ ಬರುತ್ತೆ, ಆಗ ಅವನ ಕ್ರಿಮಿನಲ್ ಸ್ಟ್ರೆಂತ್ ದೊಡ್ಡದಾಗ್ತಾ ಹೋಗುತ್ತೆ. ಈ ಒಂದು ವ್ಯವಸ್ಥೆಯೇ ಇಂಥ ಕ್ರಿಮಿನಲ್ಸ್ ನ ಹುಟ್ಟಾಕೋದು. ಹಗರಣಗಳು ಒಬ್ಬ ವ್ಯಕ್ತಿಯಿಂದ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಮಾಡುವ ಕ್ರಿಮಿನಲ್ ಕೆಲಸಗಳಿಗೆ ತುಂಬಾ ಜನರು ಮಾಡುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಪೋರ್ಟೇ ಅವನ ಬಹು ದೊಡ್ಡ ಕ್ರಿಮಿನಲ್ ತರ ಮಾಡ್ತಾರೆ. ನೋಡಿ, ಸಣ್ಣ ಪುಟ್ಟ ಸ್ಟಾಂಪ್ ಪೇಪರ್ ಗದ್ದು ಮಾರ್ತಾ ಇದ್ದಂತ ಒಬ್ಬ ಕರೀಂ ಲಾಲಾ ತೆಲಗಿ ಅಷ್ಟು ದೊಡ್ಡ ಬಹು ವ್ಯವಸ್ಥೆಯ ರೂವಾರಿ ಆಗಿರ್ತಾನೆ. ಅಷ್ಟು ದೊಡ್ಡ ದೊಡ್ಡ ಮಿಷನರೀಸ್ ನ ಹಾಕೊಂಡು ಪ್ರಿಂಟ್ ಮಾಡಿ ದೇಶದ ಮೂಲೆ ಮೂಲೆಗೆ ಸ್ಟಾಂಪ್ ಪೇಪರ್ ಕಳಿಸ್ತಾ ಇರ್ತಾನೆ. ಅಂದ್ರೆ ಈ ವಿಷಯ ಯಾರಿಗೂ ಗೊತ್ತಿರೋದಿಲ್ಲ. ಗೊತ್ತಿಲ್ಲ ಅಂತ ಅಲ್ಲ, ತುಂಬಾ ಜನ ಗೊತ್ತಿರುತ್ತೆ, ಜೊತೆಗೆ ಅವರೇ ಸಪೋರ್ಟ್ ಕೂಡ ಮಾಡಿರ್ತಾರೆ. ಇದೆಂತ ವ್ಯವಸ್ಥೆ. ಆದ್ರೆ ಕೊನೆಗೆ ಜೈಲಿಗೆ ಹೋಗಿದ್ದು, ಅನಾರೋಗ್ಯಕ್ಕೀಡಾಗಿದ್ದು, ಅತಿ ಕೆಟ್ಟ ರೀತಿಯಲ್ಲಿ ಮರಣ ಹೊಂದಿದ್ದು ತೆಲಗಿ ಮಾತ್ರ. ಹಾಗಾಗಿ ಕ್ರಿಮಿನಲ್ಸ್ ನ ಪೋಷಣೆ ಮಾಡ್ತಾರೆ ಕೆಲವರು, ಆದ್ರೆ ಬೇರೆ ಯಾವ ಶಿಕ್ಷೆಗೆ ಕಮಿಟ್ ಆದಾಗ, ಸಾವಿಗೆ ಕಮಿಟ್ ಆದಾಗ ಯಾರು ಬರೋದಿಲ್ಲ ಬರುತ್ತೆ. ಈ ಕ್ರೈಮ್ಸ್, ಅಪರಾಧಗಳು, ಅಪರಾಧ ಜಗತ್ತು, ಅಪರಾಧದ ಬದುಕು ನಮ್ಮನ್ನ ಯಾವತ್ತೂ ಖುಷಿಯಾಗಿಟ್ಟಿರೋದಿಲ್ಲ. ಆ ವ್ಯಕ್ತಿ ಮನೇಲಿ ಒಂದ್ ದಿವಸ ಖುಷಿಯಾಗಿರಕ್ಕಾಗಲ್ಲ, ಸಮಾಜದಲ್ಲಿ ಒಂದ್ ದಿವಸ ಖುಷಿಯಾಗಿರಕ್ಕಾಗಲ್ಲ. ಯಾವುದೋ ಕ್ಷಣಿಕ ಖುಷಿಗೋಸ್ಕರ, ಸುಖಕ್ಕೋಸ್ಕರ ತನ್ನ ಬದುಕನ್ನೇ ಬಲಿ ಕೊಡುವಂತಹ ಇಂತಹ ಹುಂಬರು ಹುಟ್ಟಿ ತಮ್ಮ ಬದುಕನ್ನ ಹಾಳು ಮಾಡ್ಕೊಂತಾರೆ. ಇದೇ ತೆಲಗಿ ಸತ್ತಾಗ ಕೇವಲ ಅವನಿಗೆ 56 ವರ್ಷ. 56 ವರ್ಷಕ್ಕೆ ಅವನಿಗೆ ಬರಬಾರದ ಕಾಯಿಲೆಗಳು ಬಂದಿರ್ತವೆ. ಬರಬಾರದ ಕಾಯಿಲೆಗಳು ಬಂದು ಅವನನ್ನು ಬಲಿ ತಗೋತವೆ. ಖಿನ್ನತೆ, ಡಿಪ್ರೆಷನ್, ಡಯಾಬಿಟಿಸ್, ಏಡ್ಸ್,
ಅವಮಾನ, ನೋವು, ಶಿಕ್ಷೆ, ಎಷ್ಟು ಸಾವಿರ ಕೋಟಿಯ ಒಡೆಯ ಆಗಿದ್ರು ಕೂಡ ಅವನಿಗೆ ಅಂತ ಕೆಟ್ಟ ಮರಣ. ಸೊ ಇದು ಸ್ನೇಹಿತರೆ ಕರೀಂಲಾಲಾ ತೆಲಗಿ, ಈ ತೆಲಗಿ ಜೀವನವನ್ನು ಆಧರಿಸಿ ಮಾಡಿರುವಂತಹ ಈ ಒಂದು ವೆಬ್ ಸೀರೀಸ್ನ ಮಾಹಿತಿಗಳು ನೋಡಿ. ಇದನ್ನ ತುಂಬಾ ತಾಂತ್ರಿಕವಾಗಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ನರೇಶನ್ ಕೂಡ ತುಂಬಾ ಚೆನ್ನಾಗಿದೆ. 10 ಎಪಿಸೋಡ್ಗಳು ಅಂದ್ರೆ ಒಂದು ಎಪಿಸೋಡ್ಗಳು ಸುಮಾರು ಬಹುತೇಕ 40 ನಿಮಿಷ ಇರ್ತದೆ. 10 ಎಪಿಸೋಡ್ಗಳು ಕೂಡ ಎಷ್ಟು ಚೆನ್ನಾಗಿ ನೋಡ್ಸ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಗ್ರಿಪ್ಪು ಆ ನಿರ್ದೇಶಕನಿಗೆ, ಆ ಕಥೆಯ ಹಿಡಿತ ಆ ನಿರ್ದೇಶಕನಿಗಿದೆ. ಅದ್ರಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಕಲಾವಿದರು, ಪ್ರತಿ ಕಲಾವಿದರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನರೇಶನ್, ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ, ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಈ ವ್ಯಕ್ತಿ ಅಂತೂ ಗಗನ್ ದೇವ್ ರಿಯಾ, ಅಷ್ಟು ಎಪಿಸೋಡ್ಗಳ ಕಿಂಗ್. ಸ್ನೇಹಿತರೆ, ನೀವು ಈ ಎಪಿಸೋಡ್ ನ ನೋಡಿ ನಿಮ್ಗೆ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯನ ಹೇಳಿ. 30,000 करोड़। ಅರೆಸ್ಟ್ ಅಬ್ದುಲ್ ಕರೀಂ ತೇಲ್ಗಿ ನೌ. ಸ್ನೇಹಿತರೆ, ನೀವು ನಮ್ಮ ಕಲಾಭೂಮಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ತರ ವಿಶೇಷವಾದಂತಹ ವೆಬ್ ಸರಣಿಗಳು, ಸಿನಿಮಾಗಳು, ವಿಭಿನ್ನ ವಿಶೇಷವಾದಂತಹ ವಿಡಿಯೋಗಳ ಮೂಲಕ ನಾವು ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀವಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ನನಗೆ ನಮಸ್ಕಾರ.